ಶ್ರೀಮಂತರು ಹೇಗೋ ಮಾಡ್ತಾ ಇರ್ತಾರೆ, ಗಳಿಸ್ತಾ ಇರ್ತಾರೆ, ಟ್ಯಾಕ್ಸ್ ಕುಡ್ಕೊಂಡು ಹೋಗಲಿ ಹಾಳಾಗಿ. ಬಡವ್ರ ಪರಿಸ್ಥಿತಿ ಹೇಳ್ರಿ. ಇಡೀ ಮನೆಯಲ್ಲಿ ಅಪ್ಪು ದುಡಿತಾ ಇರ್ತಾನೆ, ಅವು ದುಡಿತಾ ಇರ್ತಾಳೆ, ಆದ್ರೂ ಮನೆ ನಡೀತಾ ಇಲ್ಲ. ಇವ್ರು ಕೊಡು 5 ಕಿಲೋ ಅಕ್ಕಿ ಎಷ್ಟು ದಿವಸ ಬರ್ತದೆ, 10 ಕಿಲೋ ಅಕ್ಕಿ 2 ದಿವಸ ಬರ್ತದೆ, ಬ್ಯಾಡ್ 2 ದಿವಸ ಬರ್ತದೆ. ಇವ್ರದ್ದು ಎಂಥಾದ್ರೂ ವಿಚಾರ ಮಾಡಿದ್ದಾರೆ ಸರ್ಕಾರಗಳು. ಮೊದಲಿಗೆ ಬ್ಯಾನ್ ಆಗಬೇಕಾಗಿದ್ದು ನಿತೀಶ್ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ಎಷ್ಟು ಟೀಕೆ ಮಾಡೋಣ ನಾವು, ಪಲ್ಟು ರಾಮ ಆ ರಾಮ ಅಧಿಕಾರಕ್ಕೆ ಏನೋ ಮಾಡ್ತಾನೆ ಅಂತೇಳಿ. ಮತ್ತು ಎಲ್ಲರೂ ಅಧಿಕಾರಕ್ಕೆ ಮಾಡ್ತಾ ಇದ್ದಾರಲ್ರಿ. ಅಟ್ಲೀಸ್ಟ್ ಒಂದು ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಹೀಗಾಗಿ ಜನ ಅಲ್ಲಿ ಹೆಣ್ಮಕ್ಳು ಅವನು ಆರಿಸ್ತಾ ಇರ್ತಾ ಇದ್ದಾರೆ. ಹಂಗೆ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಚಿಂತನೆ ಮಾಡಬೇಕಾಗಿದೆ. ಇವತ್ತು ಆಂದೋಲನ ರೂಪ ಪಡಿತಾ ಇದ್ದಾವೆ. ಪ್ರತಿ ಗ್ರಾಮನೂ ಇವತ್ತು ಎಚ್ಚರಗೊಳ್ಬೇಕಾಗಿದೆ. ಪ್ರತಿ ಗ್ರಾಮದ ಸರಾಯಿಗಳು ಬಂದು ಕಿತ್ತು ಹೋಗೋದು ಬಿಡು ಅಂತಂದ್ರೆ ಏನಾಗ್ತದೆ ನೋಡೋಕೆ ಬರ್ತದೆ. ಕೇಸ್ ಆಗಿದೆ ಸರ್ಕಾರ, ಎಷ್ಟಾಗ್ತದೆ ಕೇಸ? ಅದು ಇಲ್ಲಿ ಹಾಳಾಗ್ತಾ ಇದ್ವಲ್ಲ ಮನೆಗಳು. ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಈ ಆಂದೋಲನಕಾರ ಕೇಳ್ತಾ ಇರೋದು, ನಿಮ್ಗೆ 2,000 ಬೇಡರಪ್ಪ ನಮಗೆ. ನೀವು ಒಂದು ಕೈಲಿ 2,000 ಕೊಟ್ಟು ಇನ್ನೊಂದು ಕೈಲಿ 10,000 ಕೊಸೋಣದ ಅವಶ್ಯಕತೆ ಇಲ್ಲ. ನಮ್ಮ ದುಡಿ ಮೇಲೆ ಇದಕ್ಕೆ ಹಾಳಾಗಿ ಹೊರಟದ. ಶರೀರ ಹಾಳ, ನರ್ವ್ ಸಿಸ್ಟಮ್ ಹಾಳ, ಮನೆತನ ಹಾಳ, ಕುಡುಕರ ಮನೆತನಗಳು, ಕುಡುಕರ ಮಕ್ಕಳು ಕಲಿಯೋದು ಭಾಳ ಕಷ್ಟ. ಪಾಪ ಒದ್ದಾಡ್ತಾ ಇರ್ತಾರೆ. ಯಾರು ನಮ್ಗೆ ಕಲಿಸಿದ್ರೆ ಸಾಕಪ್ಪ, ದೊಡ್ಡವ್ರು ಮಾಡಿ ಸಾಕು, ಒಳ್ಳೆಯ ಬದುಕು ಸಿಕ್ಕರೆ ಸಾಕು ಅಂತ. ಎಷ್ಟು ಕುಟುಂಬ ಇವತ್ತು ಸರ್ವೆ ಮಾಡಿ ಸರ್, ನೀವು ಸರ್ವೆ ಬಡ ಕುಟುಂಬಗಳು ಮಾಡಿ ಶ್ರೀಮಂತರದಲ್ಲ. ಆ ಮಾತಲ್ಲಿ ಮಾಡ್ತಾ ಇಲ್ಲ. ಅವ್ರು ಬಿಡಬೇಕಷ್ಟೇ. ಎಷ್ಟು ಇದ್ರ ಮೇಲೆ ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ದಿಶೆಯಲ್ಲಿ ಏನಾಗ್ಯದಪ್ಪ ಇವತ್ತಂದ್ರೆ, ಈ ಸಾರಾಯಿ ಮಾಫಿಯಾ ಈ ದೇಶವನ್ನು ಆಳುವಂಥದ್ದು, ಈ ರಾಜ್ಯವನ್ನು ಆಳುವಂಥದ್ದು ನಿರ್ಮಾಣ ಆಗ್ಯದ. ಭೂ ಮಾಫಿಯಾ, ಸಾರಾಯಿ ಮಾಫಿಯಾ, ದಗಲ್ಬಾಜರು, ಭ್ರಷ್ಟರು ಈ ದೇಶವನ್ನು ಆಳುವಂಥದ್ದಾಗಿದೆ. ಇಂಥ ಜನರ ಕೈಯಲ್ಲಿ ಸಾರಾಯಿ ಟ್ಯಾಕ್ಸ್ ಸಿಕ್ಕು, ಅದು ದಿವಾಳಿ ಬಸ್ತಾ ಇದ್ದಾರೆ. ನಾವು ರೋಡ್ ಮಾಡಿಸಿದ್ವಿ, ಅದನ್ನು ಮಾಡಿಸಿದ್ವಿ, ಏನಿಲ್ಲ 40% ಅದ ಅಲ್ಲೇ, ಅದಕ್ಕೆ ಮಾಡಿಸ್ತಾ ಇದ್ದಾರೆ. ಇವತ್ತು 40% ಬಂದಾದ್ರೆ ಯಾರು ರೋಡ್ ಸಲ ಬಡದಾಡ್ಲಿಕ್ಕೆ ಹೋಗೋದಿಲ್ಲ. ಹೋಗಪ್ಪ ಏನು ಮಾಡ್ಕೊಳ್ಳಿ ಅನ್ನೋಂಥ ಶಾಸಕರು ತುಂಬಿದ್ದಾರೆ, ಮಿನಿಸ್ಟರ್ಸ್ ತುಂಬಿದ್ದಾರೆ. ಎಲ್ಲ ಹಿನ್ನೆಲೆ ಒಂದು ಮೂಮೆಂಟ್ ಆಗ್ತಾಯಿದೆ. ಆ ದಿಶೆಯಲ್ಲಿ ಮಹಿಳೆಯರು ಸ್ವತಂತ್ರ ಉದ್ಯಾನದ